ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ. ಓ ಮೈ ಗಾಡ್, ನಿನ್ನೆ ನಿಫ್ಟಿ 50 261 ಪಾಯಿಂಟ್ಸ್ ಪಾಸಿಟಿವ್, ನಿಫ್ಟಿ ಬ್ಯಾಂಕ್ 622 ಪಾಯಿಂಟ್ಸ್ ಪಾಸಿಟಿವ್ ಮತ್ತು ಸೆನ್ಸೆಕ್ಸ್ 862 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಮೂರು ಮದರ್ ಇಂಡಿಸಸ್ ಸೂಪರ್ ಬುಲ್ಲಿಶ್ ಆಗಿ ಕ್ಲೋಸ್ ಆಗಿದೆ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್. ಆದರೆ ಇಲ್ಲಿ ನೋಡಿ, ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಲ್ಲಿ. ಅಂದ್ರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದಾ? ಕ್ವಶನ್ ಮಾರ್ಕ್. ಕೊನೆಯಲ್ಲಿ ನೋಡೋಣ. ಕ್ರೂಡ್ ಆಯಿಲ್ ಅಕ್ಟೋಬರ್ ಫೀಚರ್ ನ ನೋಡಿ. ಕ್ರೂಡ್ ಆಯಿಲ್ ಅಕ್ಟೋಬರ್ ಫೀಚರ್ ನ ನೀವು ನೋಡಿದ್ರೆ ಪ್ರೀ ಕೋವಿಡ್ ಲೆವೆಲ್ 6500 ಕೆಳಗಡೆ ರನ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಇದು ಸೂಪರ್ ಬುಲಿಶ್ನೆಸ್. ಗಿಫ್ಟ್ ನಿಫ್ಟಿ, ಗೋಲ್ಡ್ ಬೀಸ್, ಸಿಲ್ವರ್ ಬೀಸ್. ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಬಗ್ಗೆ ನೋಡೋದಾದ್ರೆ, ಗೋಲ್ಡ್ ಬೀಸ್ ಅಲ್ಲಿ ನಿನ್ನೆ ಒಂದು ನ್ಯೂಟ್ರಲ್ ಕ್ಲೋಸ್ ಆಗಿದೆ, ಬಟ್ ಸಿಲ್ವರ್ ಬೀಸ್ ಅಲ್ಲಿ ಒಂದು ಸೆಲ್ಲಿಂಗ್ ನೋಡಿದೀವಿ. ಸೊ ಸಿಲ್ವರ್ ಬೀಸ್ ಅಲ್ಲಿ ಏನಿಲ್ಲ, ಇದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತ ಅನ್ಕೋಬಹುದು, ಆಯ್ತಾ? ಇನ್ನು ನಾವು ನಿಫ್ಟಿ 50 ನೋಡೋದಾದ್ರೆ ನೋಡಿ, ನಿಫ್ಟಿ 50ಯಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದಿದೆ. ನಿನ್ನೆ ನಾನು ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಇನ್ನು ಪ್ರಾಫಿಟ್ ಬುಕ್ಕಿಂಗ್ ಬರಕ್ಕೆ ಫಸ್ಟ್ 15 ಮಿನಿಟ್ಸ್ ಹೈ ಮತ್ತೆ ಲೋ ತುಂಬಾ ತುಂಬಾ ಇಂಪಾರ್ಟೆಂಟ್. ಫಸ್ಟ್ 15 ಮಿನಿಟ್ಸ್ ಹೈ ಬ್ರೇಕ್ ಆದ್ರೆ ಇವತ್ತು ಖಂಡಿತ ಡೇ ಹೈ ಅಲ್ಲಿ ಹೋಗಿ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸ್ವಿಂಗ್ ಹೈ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಮಾರ್ಕೆಟ್ ಇಸ್ ಮಾರ್ಕೆಟ್. ಸೊ ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ. 25,625 ಟಚ್ ಮಾಡಿ 600 ಹತ್ರ ಕ್ಲೋಸ್ ಆಗಿರೋದನ್ನ ನೀವು ನೋಡ್ಬೋದು. ಸೊ ನಾವು ಆಲ್ ಟೈಮ್ ಹೈ ಇಂದ ಕಂಪೇರ್ ಮಾಡೋದಾದ್ರೆ ಇದನ್ನು ತುಂಬಾ ಇಂಪಾರ್ಟೆಂಟ್. ಆಲ್ ಟೈಮ್ ಹೈ ಇಂದ ನಾನು ವೀಕ್ಲಿ ಟೈಮ್ ಫ್ರೇಮ್ ಅಥವಾ ಮಂತ್ಲಿ ಟೈಮ್ ಫ್ರೇಮ್ ಹಾಕೊಂತೀನಿ, ಯಾಕಂದ್ರೆ ತುಂಬಾ ದೂರ ಇದೆ. ಹೋದ್ಸಲಿ ಸೆಪ್ಟೆಂಬರ್ ಅಲ್ಲಿ ಹೈ ಮಾಡಿದ್ದು. ಸೊ ಸೆಪ್ಟೆಂಬರ್ ಅಲ್ಲಿ ಲಾಸ್ಟ್ ಇಯರ್ ಇಂದ ಸೊ ಆಲ್ ಟೈಮ್ ಹೈ ಇಂದ ಎಷ್ಟು ದೂರ ಇದೀವಿ ನಾವು ಅಂತ ನೋಡೋದಾದ್ರೆ, ಎಕ್ಸಾಕ್ಟ್ ಆಗಿ ನಾವು ಇವಾಗ 2.52% ಅಷ್ಟು ದೂರ ಇದೀವಿ. 2.5% ಅಷ್ಟು ದೂರ ಇದೀವಿ ಆಲ್ ಟೈಮ್ ಹೈ. ಆಲ್ ಟೈಮ್ ಹೈ ಬರ್ಬೋದಾ? ಗೊತ್ತಿಲ್ಲ. ನೋಡೋಣ, ಎಕ್ಸ್ಪೆಕ್ಟ್ ಮಾಡೋಣ. ಸೊ ನಿನ್ನೆ ಚಾರ್ಟ್ ನೋಡೋದಾದ್ರೆ 5 ಮಿನಿಟ್ಸ್ ಅಲ್ಲಿ ನೋಡಿ, ನಿನ್ನೆ ಒಂದು ಫಸ್ಟ್ 15 ಮಿನಿಟ್ಸ್ ಹೈ ಬ್ರೇಕ್ ಮಾಡ್ತಾ ನಂತರದಲ್ಲಿ R2 ಹತ್ರ ಒಂದು ಬುಲ್ಲಿಶ್ ಎನ್ಗಲ್ಫ್, ನಂತರದಲ್ಲಿ ಬುಲ್ಲಿಶ್ ರ್ಯಾಲಿ, ಕಂಪ್ಲೀಟ್ ರ್ಯಾಲಿ ಮಾಡಿದ್ನ ನೀವು ನೋಡ್ಬೋದು. ಸೊ ಡೇ ವಾಸ್ ಸೂಪರ್ ಬುಲ್ಲಿಶ್. ಇನ್ನು ನಾವು ಸೆಕ್ಟರ್ ವೈಸ್ ನೋಡಿದ್ರೆ ನಿಫ್ಟಿ 80 ಪಾಸಿಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ಕೂಡ ಪಾಸಿಟಿವ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಆಗಿದೆ, ಆಟೋ ಸೆಕ್ಟರ್ ಮತ್ತು ಮೆಟಲ್ ಸೆಕ್ಟರ್ ಆಲ್ ಪಾಸಿಟಿವ್. ಸೊ ಡೇಟಾ ಇಸ್ ಸೂಪರ್ ಬುಲ್ಲಿಶ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1812 ಕಂಪನಿಗಳು ಪಾಸಿಟಿವ್ ಬುಲಿಶ್ನೆಸ್. ನಿಫ್ಟಿ 50 43 ಪಾಸಿಟಿವ್ ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಸೆಂಟಿಮೆಂಟ್ ಬುಲಿಶ್. ನಂತರದಲ್ಲಿ ಆಪ್ಷನ್ ಚೈನ್ ನಿಫ್ಟಿ 50 20th ಅಕ್ಟೋಬರ್ ಅಂದ್ರೆ ಮುಂದಿನ ಸೋಮವಾರ, ಅಂದ್ರೆ ಮಂಗಳವಾರ ರಜೆ ಇದೆ ನೆನಪಲ್ಲಿ. ಮಂಗಳವಾರ ಬುಧವಾರ 2 ದಿವಸ ಹಾಲಿಡೇ ಇದೆ. ಸೊ ಹಾಗಾಗಿ ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಆಗಿದೆ ಸೂಪರ್ ಬುಲಿಶ್. ಔಟ್ ಆಫ್ ದ ಮನಿ ಇನ್ ದ ಮನಿ ಪುಟ್ ಆಪ್ಷನ್, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದು ಸೂಪರ್ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಇನ್ನು PCR ರೇಷಿಯೋಗೆ ಬರೋದಾದರೆ, PCR ರೇಷಿಯೋ ಇವತ್ತು ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಯಾಕೆ ಅಂತ ಹೇಳೋದಾದ್ರೆ, ಆಲ್ರೆಡಿ ಮಾರ್ಕೆಟ್ ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ಇದು ತುಂಬಾ ಓವರ್ ಬಾಟ್ ಝೋನ್. PCR ರೇಷಿಯೋ ಈಸ್ 1.5 ಫ್ರೆಂಡ್ಸ್, 1.5 ಇದೆ PCR ರೇಷಿಯೋ. ಸೊ ಇದನ್ನ ಓವರ್ ಬಾಟ್ ಝೋನ್ ಅಂತ ಕರಿತೀವಿ. ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಖಂಡಿತ ಇದೆ. ನಂತರದಲ್ಲಿ ಕ್ಯಾಶ್ ಮಾರ್ಕೆಟ್ ಬಗ್ಗೆ ಬರೋದಾದ್ರೆ, FIS DIS ಆಕ್ಟಿವಿಟಿ ನೋಡಿ. ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS ಬೈ ಮಾಡಿದ್ದಾರೆ, DIS ಬೈ ಮಾಡಿದ್ದಾರೆ. ಬುಲಿಶ್ನೆಸ್ ಎಫ್ ಅಂಡ್ ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫೀಚರ್ಸ್ ಅಲ್ಲೂ ಬೈ ಮಾಡಿದ್ದಾರೆ, ಸ್ಟಾಕ್ ಫೀಚರ್ಸ್ ಅಲ್ಲೂ ಬೈ ಮಾಡಿದ್ದಾರೆ, ಸೂಪರ್ ಬುಲಿಶ್ನೆಸ್. ಸೊ ಮಾರ್ಕೆಟ್ ಇಸ್ ಸೂಪರ್ ಸೂಪರ್ ಬುಲಿಶ್. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಇವಾಗ ಇಂಡಿಯನ್ ಮಾರ್ಕೆಟ್ ಮೇಲೆ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ನೋಡೋಣ. ಸೊ US30, US500, US Tech 100 ನೋಡಿ, ಮೂರು US ಫೀಚರ್ಸ್ ಒಂದು ನ್ಯೂಟ್ರಲ್ ಟು ಬೇರಿ ಸ್ಟೇಟ್ ಅಲ್ಲಿ ರನ್ ಆಗ್ತಾ ಇದೆ. ನಂತರದಲ್ಲಿ ಕ್ಯಾಶ್ ಮಾರ್ಕೆಟ್ ಹೇಗೆ ಕ್ಲೋಸ್ ಆಗಿದೆ, ಡೋ ಜೋನ್ಸ್, S&P 500 ಮತ್ತು ನಾಸ್ಡಾಕ್ ಮೂರು ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಮೂರೂ ಕೂಡ. ಸೊ ದಟ್ ಇಸ್ ಗುಡ್ ನ್ಯೂಸ್. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ನಿಕಾಯ್ ನೋಡಿ, ನಿಕಾಯ್ ಕೂಡ ಒಂದು ಬುಲ್ಲಿಶ್ ರ್ಯಾಲಿನ ಮಾಡ್ತಾ ಇತ್ತು, ಕಂಟಿನ್ಯೂಸ್ ಬುಲ್ಲಿಶ್ ರ್ಯಾಲಿನ ಮಾಡ್ತಾ ಇತ್ತು. ಈಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ. ಇಟ್ಸ್ ನಾಟ್ ನೆಗೆಟಿವ್ ಕ್ಲೋಸಿಂಗ್, ಇಟ್ಸ್ ಪ್ರಾಫಿಟ್ ಬುಕ್ಕಿಂಗ್. ನಿಕಾಯ್ 225 ಪ್ರಾಫಿಟ್ ಬುಕ್ ಮಾಡ್ತಾ ಇದೆ. ಮತ್ತು ಹ್ಯಾಂಗ್ಸೆಂಗ್ ನೋಡಿ, ಇವಾಗ ಆಲ್ರೆಡಿ ಪಾಸಿಟಿವ್, ಒಂದು ನೆಗೆಟಿವ್ ಅಲ್ಲಿ, ನ್ಯೂಟ್ರಲ್ ಟು ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದು ನೋಡಬಹುದು, ಓಪನ್ ಆಗಿದೆ. ಕಾಸ್ಪಿಕ್ ಕೂಡ ಈಗ ಒಂದು ನ್ಯೂಟ್ರಲ್ ಟು ಪಾಸಿಟಿವ್ ಡೇಟಾದಲ್ಲಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಆಗಿದ್ರೆ, ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್, ಮತ್ತು ಏಷ್ಯನ್ ಮಾರ್ಕೆಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾರ್ಜಿನ್ ಅಲ್ಲಿ ನಡೀತಾ ಇದೆ. ನಂತರದಲ್ಲಿ ಇನ್ಫೋಸಿಸ್ ADR, ವಿಪ್ರೋ ADR, HDFC, ICICI ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್. ನಾವು ನೋಡುವ 5 ಕಂಪನಿಗಳಲ್ಲಿ 4 ಕಂಪನಿಗಳು ನೆಗೆಟಿವ್, ಅಂದ್ರೆ ADRs ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಅಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗಿದೆ, ಎಲ್ಲರೂ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ನ ಕಂಪೇರ್ ಮಾಡೋದಾದ್ರೆ ಪಾಸಿಟಿವ್ ಅಲ್ಲಿ ಇದೆ, ಕರೆಕ್ಟಾ? ಸೊ ಡೇಟಾ ಈಸ್ ಬುಲಿಶ್ನೆಸ್. ಡೆರಿವೇಟಿವ್ ಸೆಗ್ಮೆಂಟ್ ಅಲ್ಲಿ ಇನ್ನೂ ಬೈಯಿಂಗ್ ಇದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಬೈಯಿಂಗ್ ಇದೆ. ಸೊ ಸೂಪರ್ ಬುಲಿಶ್. ಈಗ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ನ ಅಬ್ಸರ್ವ್ ಮಾಡಿ. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಯಾವಾಗ
ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗುತ್ತೆ ಅಥವಾ 4% ಒಂದೇ ದಿವಸದಲ್ಲಿ ಸಡನ್ ಚೇಂಜಸ್ ಆಗುತ್ತಲ್ಲ ಪಾಸಿಟಿವ್, ದಟ್ ಈಸ್ ಕಾಲ್ಡ್ ಫಿಯರ್ ಕ್ರಿಯೇಟೆಡ್ ಅಂತ ಅಂದ್ಬಿಟ್ಟು, ಸ್ಟ್ರಾಂಗ್ ಫಿಯರ್ ಕ್ರಿಯೇಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿಂದ ಒಂದು ಬೇರಿಶ್ನೆಸ್ ಬರೋ ಚಾನ್ಸಸ್ ಇರುತ್ತೆ ಅಥವಾ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಜ್ಞಾಪಕ ಇಲ್ಲಿ ಈ ಮಾತನ್ನ. ಗಿಫ್ಟ್ ನಿಫ್ಟಿ ನೀವು ಇವಾಗ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಕಂಪೇರ್ ಮಾಡೋದಾದ್ರೆ ಒಂದು ಫ್ಲಾಟ್ ಓಪನ್ ಆಗೋ ಚಾನ್ಸಸ್ ಇದೆ, ಒಂದು ಫ್ಲಾಟ್ ಓಪನ್ ಆಗಿ ಅಥವಾ ನೆಗೆಟಿವ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಆಫ್ ಗ್ಲೋಬಲ್ ಟೆನ್ಷನ್. ಆದ್ರೆ ಎಲ್ಲಿವರೆಗೂ ಹೋಗುತ್ತೆ ಮಾರ್ಕೆಟ್, ಇದು ಕ್ವಶನ್ ಮಾರ್ಕ್ ಅಲ್ವಾ. ಇವಾಗ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇವತ್ತಿನ ಸಪೋರ್ಟರ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲು ನೋಡಿ 25,625 ಮೊದಲನೇ ರೆಸಿಸ್ಟೆನ್ಸ್, 25,667 ಎರಡನೇ ರೆಸಿಸ್ಟೆನ್ಸ್ ಮತ್ತು 25,900 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಆಯ್ತಾ. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ ನೋಡಿ 25,376, 25,160 ಮತ್ತು 25,060 ಇದು ನಮ್ಮ ಸಪೋರ್ಟ್ ಝೋನ್ಗಳು. ಆದರೆ ಇದು ಹಿಸ್ಟಾರಿಕಲ್ ಚಾರ್ಟ್ ಪ್ರಕಾರ, ಆಯ್ತಾ, ಹಳೆ ಡೇಟಾ, ಹಳೆ ದಿನದ ಸಪೋರ್ಟ್ ಲೋ ಮತ್ತು ಹೈಗಳು. ಆಯ್ತಾ. ಈಗ ಗ್ಯಾಪ್ಸ್ ನ ನೋಡಿ, ಕ್ಲೋಸ್ ಗಳನ್ನ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು ಕ್ಲೋಸ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮ್ಗೆ, ಇಲ್ಲಿ ನಾವು ಇದ್ದಾಗ ಹೇಳ್ತಾ ಇದ್ದೆ ನಾನು, ಈ ಕ್ಲೋಸ್ ಗಳು ತುಂಬಾ ಹಳೆ ಗ್ಯಾಪ್ ಗಳನ್ನ ಫಿಲ್ ಮಾಡಬೇಕು, ಮಾರ್ಕೆಟ್ ಫಿಲ್ ಮಾಡಕ್ ಬರ್ಲೇಬೇಕು ಅಂತ ಅಂದ್ಬಿಟ್ಟು. ಅದೇ ತರ ಇವಾಗ್ಲೂ ಕೂಡ ಗ್ಯಾಪ್ ನ ಕ್ರಿಯೇಟ್ ಮಾಡ್ತಾ ಇದೆ ಮಾರ್ಕೆಟ್. ಬುಲ್ಲಿಶ್ ಸ್ಟೈಲ್ ಏನೋ ಮಾಡ್ತಾ ಇದೆ, ಆದ್ರೆ ಗ್ಯಾಪ್ ಗಳನ್ನ ಕ್ರಿಯೇಟ್ ಮಾಡಿದೆ ನೋಡಿ. 25,323 ಈ ಗ್ಯಾಪ್ ಹಾಗೆ ಇದೆ, ಫಿಲ್ ಆಗಿಲ್ಲ. ಇಲ್ಲೊಂದು ಗ್ಯಾಪ್ ಇದೆ 25,142. ಈ ಗ್ಯಾಪ್ಗಳು ವಿಲ್ ಆಕ್ಟ್ ಆಸ್ ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ಇಲ್ಲಿ ಮಾರ್ಕೆಟ್ ಬರಲೇಬೇಕು. ಮಾರ್ಕೆಟ್ ಇವಾಗ ನೋಡಿ, ಇಲ್ಲೊಂದು ಗ್ಯಾಪ್ ಇತ್ತು, ನಿಮಗೊಂದು ತೋರಿಸ್ತೀನಿ ನೋಡಿ. ಯಾರಿದು? 1 ಅಕ್ಟೋಬರ್ 2024, 1 ಅಕ್ಟೋಬರ್ 2024 ಇಲ್ಲಿ ಒಂದು ಗ್ಯಾಪ್ ಇದೆ ನೋಡಿ. ಈ ಕ್ಯಾಂಡಲ್ ಫಿಲ್ ಆಗಿಲ್ಲ ಗ್ಯಾಪ್, ಕರೆಕ್ಟಾ? ಸೊ ಈ ಗ್ಯಾಪ್ ನ ಇವಾಗ ಮಾರ್ಕೆಟ್ ಫಿಲ್ ಮಾಡಕ್ ಹೋಗ್ತಾ ಇದೆ. ಇಲ್ಲೊಂದು ಗ್ಯಾಪ್ ಇದೆ, ಇದು ಕೂಡ ಮಾರ್ಕೆಟ್ ಫಿಲ್ ಮಾಡಬೇಕು. ಅದೇ ತರ ಇವಾಗ ಇದು ಕೂಡ ಒಂದು ಗ್ಯಾಪ್, ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, ವೇಟ್ ಮಾಡಿ. ನಿಮ್ಮ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ಒಂದು ರೆಡಿ ಮಾಡ್ಕೊಳ್ಳಿ. ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಒಳ್ಳೆ ಪ್ರೈಸ್ ಅಲ್ಲಿದೆ ಮಾರ್ಕೆಟ್. ನೋಡಿ, ಒಂದು ಸ್ವಿಂಗ್ ಹೈನ ಬ್ರೇಕ್ ಮಾಡಿದೆ, ಆದ್ರೆ ಇದನ್ನ ಸಸ್ಟೈನ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಒಳ್ಳೇದು. ಇನ್ನು ನಾವು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಬರೋದಾದ್ರೆ PCR ರೇಷಿಯೋ ಮತ್ತೆ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಎರಡು ಕಂಪೇರ್ ಮಾಡಿದ್ರೆ ಇವತ್ತೊಂದು ಎ ಶೇಪ್ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ. ಅಂದ್ರೆ ಒಂದು ಮಾರ್ಜಿನಲ್ ಪ್ರಾಫಿಟ್ ಬುಕಿಂಗ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಫ್ರೈ ಆಗೋ ಚಾನ್ಸಸ್ ಇದೆಯಾ ನೋಡೋಣ. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.